ಆತನ ಸಮಾಧಿ ಪಕ್ಕದಲ್ಲೇ ಚಿರನಿದ್ರೆಗೆ ಜಾರಿದ ಭುವನ. ಮನೆ ಮಗಳಿಗಾಗಿ ಕಣ್ಣೀರ ಕೋಡಿ ಹರಿಸಿದ ತಾಯಿ. ಪಾರ್ಥಿವ ಶರೀರವನ್ನ ತಬ್ಬಿ ರೋಧಿಸಿದ ಅಕ್ಕಂದಿರು. ಮಗಳ ಮೇಲೆ ನೂರಾರು ಆಸೆ ಕನಸು ಕಂಡಿದ್ದವಳು ಇಂದು ಶವವಾಗಿ ಮಲಗಿದ್ದಾಳೆ. ಮಗಳ ಸ್ಥಿತಿ ಕಂಡು ಒಂದು ಕ್ಷಣ ಹೆತ್ತವರಿಗೆ ಬರಸಡಿಲು ಬಡಿದಂತಾಗಿತ್ತು. ಅಕ್ಕರೆಯ ಹೊಡಹುಟ್ಟಿದ ತಂಗಿ ಇನ್ನಿಲ್ಲ ಅನ್ನೋ ಆಘಾತ. ಕೇವಲ ಒಂದು ಅಪಘಾತ ಇಡೀ ಕುಟುಂಬವನ್ನ ಶೋಕಸಾಗರದಲ್ಲಿ ಮುಳುಗಿಸುವಂತೆ ಮಾಡಿದೆ. ಮಗಳ ಶವದ ಮುಂದೆ ಕೂತು ಬಿಕ್ಕಿ ಬಿಕ್ಕಿ ಹತ್ತು ಒಮ್ಮೆ ಅಮ್ಮ ಎನ್ನಮ್ಮ ಅಂತಿರೋ ಎತ್ತಮ್ಮನ ರೋದನೆ ಅಲ್ಲಿದ್ದವರ ಕಣ್ಣಂಚಲ್ಲಿ ನೀರು ತರಿಸುವಂತೆ ಮಾಡಿತ್ತು. ಚಿಕ್ಕ ವಯಸ್ಸಿಗೆ ಸರ್ಕಾರಿ ನೌಕರಿ ಗಿಟ್ಟಿಸಿಕೊಂಡು ಕಷ್ಟಪಟ್ಟು ದುಡಿದು ಮನೆಗೆ ಆಧಾರವಾಗಿದ್ಲು. ಅಪ್ಪ ಅಮ್ಮನ ಮುದ್ದಿನ ಮಗಳು. ಒಡಹುಟ್ಟಿದವರ ಅಕ್ಕರೆಗೆ ಪಾತ್ರವಾಗಿದ್ದವಳು ಭುವನ. ಬದುಕಿನಲ್ಲಿ ನಾನಾ ಕನಸು ಕಂಡಿದ್ದ ಭುವನ ನಿನ್ನೆ ತುಮಕೂರಿನ ಗೂಳೂರು ಬಳಿ ನಡೆದ ಭೀಕರ ಅಪಘಾತದಲ್ಲಿ ಕೊನೆಯುಸಿರು ಎಳೆದಿದ್ದು ಕುಟುಂಬಸ್ಥರಿಗೆ ದೊಡ್ಡ ಆಘಾತವೇ ಎದುರಾಗಿದೆ. ತುಮಕೂರು ತಾಲೂಕಿನ ಒಳಕಲ್ ಗ್ರಾಮ ಪಂಚಾಯಿತಿಯ ವಿಎ ಆಗಿರುವ ಭುವನ ಅವರನ್ನ ಎಸ್ಐಆರ್ ಪ್ರಕ್ರಿಯೆಗೆ ನಿಯೋಜನೆ ಮಾಡಲಾಗಿತ್ತು. ಮೂಲತಃ ನೆಲಮಂಗಲ ತಾಲೂಕಿನ ಟಿ ಬೇಗೂರಿನ ನಿವಾಸಿಯಾಗಿರೋ ಭುವನ ನಿನ್ನೆ ಎಸ್ಐಆರ್ ಪ್ರಕ್ರಿಯೆಗೆ ಹಾಜರಾಗುವ ನಿಟ್ಟಿನಲ್ಲಿ ಬೆಳಗ್ಗೆ 5 ಗಂಟೆಗೆ ಮನೆಯಿಂದ ಹೊರಟು ಬಂದಿದ್ಲು. ಬೆಳಗ್ಗೆ 7:30 ಸುಮಾರಿಗೆ ಎಸ್ಐಆರ್ ಪ್ರಕ್ರಿಯೆಗೆ ಗೂಳೂರು ಬಳಿ ಸ್ಕೂಟಿಯಲ್ಲಿ ತೆರಳುತ್ತಿದ್ದ ವೇಳೆ ಅಪರಿಚಿತರ ಲಾರಿಯೊಂದು ಬಂದು ಡಿಕ್ಕಿ ಹೊಡೆದಿತ್ತು. ಭೀಕರ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಭುವನರನ್ನ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಹೆತ್ತವರ, ಒಡಹುಟ್ಟಿದವರ ಹಾಗೂ ಸಾವಿರಾರು ಮಂದಿ ಕಂದಾಯ ನೌಕರರ ಪ್ರಾರ್ಥನೆ ಫಲಿಸಲಿಲ್ಲ. ನಿನ್ನೆ ಸಂಜೆ ವೇಳೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಭುವನ ಕೊನೆಯುಸಿರು ಎಳೆದಿದ್ದು ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಸಾವನ್ನಪ್ಪಿದ ಭುವನ ಅವರ ಮೃತದೇಹವನ್ನ ತುಮಕೂರು ಜಿಲ್ಲಾಸ್ಪತ್ರೆಯ ಶವಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಯಿತು. ಬಳಿಕ ಮೃತದೇಹವನ್ನ ಆಂಬ್ಯುಲೆನ್ಸ್ ಮೂಲಕ ನಿನ್ನೆ ರಾತ್ರಿಯೇ ಭುವನ ಅವರ ಹುಟ್ಟೂರಾದ ನೆಲಮಂಗಲ ತಾಲೂಕಿನ ಟಿ ಬೇಗೂರಿನ ವರದನಾಯಕನಹಳ್ಳಿಗೆ ತೆಗೆದುಕೊಂಡು ಹೋಗಲಾಗಿತ್ತು. ಹೆತ್ತ ಮಗಳನ್ನ ಈ ಸ್ಥಿತಿಯಲ್ಲಿ ಕಂಡು ಹೆತ್ತವರ ಕಣ್ಣು ಒದ್ದೆಯಾಗಿದ್ದು ಮಾತು ಬಾರದಂತಹ ಸ್ಥಿತಿಗೆ ತಲುಪಿದ್ದು ಮಗಳ ಪಾರ್ಥಿವ ಶರೀರವನ್ನ ತಬ್ಬಿ ರೋಧಿಸಿದ್ರು. ಎಷ್ಟು ವರ್ಷ ಆಯ್ತು ಹೋಗಿ ಕೆಲಸಕ್ಕೆ ಅಂತ ಮಾತಾಡು. ಹೇಳುವ ಎಷ್ಟು ವರ್ಷದಿಂದ ಹೋಯ್ತಿದ್ರು ಕೆಲಸಕ್ಕೆ? ಎಷ್ಟು ವರ್ಷ ಆಯ್ತು ಹೇಳು. ಅಲ್ಲಿ 7 ವರ್ಷಕ್ಕೆ ಬಿದ್ದಿತ್ತು. ಕಣ್ಬಿಡಿ ಜಾಸ್ತಿ ಇತ್ತಮ್ಮ. ನನ್ನ ಕೈಲಿ ಏನು ಹೇಳ್ತಿರ್ಲಿಲ್ಲ. ಬೆಳಿಗ್ಗೆ 6:15 ಹೊರಟಿದ್ರು. ಬೇಡಮ್ಮ ನಾಳಕ್ಕೆ ಹೋಗಿವಿ ಅಂತ ಹೇಳಿದ್ಕು ಬಿಡಲಿಲ್ಲ ಆಟೋದ್ಲು. ನಿಮಗೆ ಎಷ್ಟು ಗಂಟೆ ಗೊತ್ತಾಯ್ತದ? 8:30 9 ಗಂಟೆಗೆ ಗೊತ್ತಾಯ್ತು ನಮಗೆ. ನೀವು ಹೋಗಿದ್ರಮ್ಮ ಜಾಗಕ್ಕೆ? ಒತ್ತಡ ಅಂದ್ರೆ ಟೈಮಿಂಗ್ ಕರೆಕ್ಟಾಗಿ ಬರಬೇಕು ಅಥವಾ ಆ ಥರದ ಏನಾದ್ರು ಒತ್ತಡಗಳಿದೆ? ಎಲೆಕ್ಷನ್ SIR ಆಗ್ತಿರೋದ್ರಿಂದ ತುಂಬ ಕೆಲಸಗಳಿತ್ತು ಅಂತ ಏನಾದ್ರು ಹೇಳಿದ್ರೆ ಆ ಥರ? ಮಗಳು ನನ್ನ ಹತ್ರ ಏನು ಹೇಳ್ತಿರ್ಲಿಲ್ಲ. ಅವ್ರ ತಮ್ಮ ಕೈಲಿ ಹೇಳ್ಕೊಳೋರು. ಯಾರಾದ್ರೂ ಆಫೀಸರ್ಸ್ ಏನಾದ್ರು ಅಂದಿದ್ರು ಅಂತಂದ್ರೆ ಇದೇ ಟೈಮಿಗೆ ಬರಬೇಕು ಆ ರೀತಿ? DC ಹೇಳೋರು ಕಣಮ್ಮ ಅಂತ ಹೇಳ್ತಿದ್ರು. ರಾತ್ರಿ 10:30 ಬಂದಿದ್ರು. ಅಮ್ಮ ಬೆಳಿಗ್ಗೆ ಎದ್ದಳೋಗಿ ಹೋಗ್ಬೇಕು ನಾನು ಅಂತ. ಇನ್ನು ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮೃತ ವಿಎ ಭುವನ ಅವರ ಹುಟ್ಟೂರಾದ ನೆಲಮಂಗಲ ತಾಲೂಕಿನ ಟಿ ಬೇಗೂರಿನ ವರದನಾಯಕನಹಳ್ಳಿಯಲ್ಲಿ ಒಕ್ಕಲಿಗರ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಅಂತ್ಯಕ್ರಿಯೆಗೂ ಮುನ್ನ ಭುವನ ಅವರ ಮನೆ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ಸೇರಿ ಹಲವು ಮಂದಿ ಅಧಿಕಾರಿಗಳು ಪಾರ್ಥಿವ ಶರೀರದ ಮುಂದೆ ಕಣ್ಣೀರಿಟ್ರು. ಭುವನ ಒಂದು ಸಲ ಕಣ್ಣು ಬಿಟ್ಟು ಮಾತಾಡಮ್ಮ ಅಂತ ಅಕ್ಕಂದಿರು ಹಾಗೂ ಅಮ್ಮ ರೋಧಿಸುತ್ತಿದ್ದ ದೃಶ್ಯಗಳು ಮನಕಲಕುವಂತಿತ್ತು. ಇನ್ನು ಪಾರ್ಥಿವ ಶರೀರವನ್ನ ಊರಿನಲ್ಲಿ ಮೆರವಣಿಗೆ ಮಾಡುವ ಮೂಲಕ ಜಮೀನಿಗೆ ತರಲಾಗಿದ್ದು
ತಾತನ ಸಮಾಧಿ ಪಕ್ಕದಲ್ಲಿ ಭುವನ ಮೃತದೇಹವನ್ನ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಕೊನೆಯ ಬಾರಿ ಮಗಳ ಮುಖ ನೋಡಿದ ತಾಯಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ರು. ಮಗಳು ಇನ್ನಿಲ್ಲ ಅನ್ನೋ ಸಂಕಟವನ್ನ ಹೆತ್ತಮ್ಮನಿಗೆ ಅರಗಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಹೆತ್ತವರು, ಸಂಬಂಧಿಕರು, ಸ್ನೇಹಿತರು, ಆತ್ಮೀಯರು, ಗ್ರಾಮಸ್ಥರು ಭುವನಾಗೆ ಕಂಬನಿಯ ವಿದಾಯ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ನೆಲಮಂಗಲ.